ಹಾಗಾಗಿತ್ತು ಮಧ್ಯದಲ್ಲಿ ಕರ್ನಾಟಕದಿಂದ ನಿಲ್ಲಿಸಲಾಗಿತ್ತು. ಈಗ ಒಂದು ಬಹಳ ವ್ಯವಸ್ಥಿತವಾಗಿ ಮುಂದಿನ ದಿನಗಳಲ್ಲಿ ಕಚೇರಿ ನಡೆಯುವ ಬಗ್ಗೆ ಹೇಗೆ ಅದು ನಡಿಬೇಕು ಅಂದರೆ ಯಾವೆಲ್ಲ ಸಂಪನ್ಮೂಲಗಳು ಬೇಕು, ಈ ಕಚೇರಿನಲ್ಲಿ ಯಾವ ತರಹದ ಸೇವೆಗಳನ್ನು ಕೊಡಬೇಕು, ಎಲ್ಲದರ ಬಗ್ಗೆ ಒಂದು ಒಳ್ಳೆಯ ಯೋಜನೆಯಾಗಿ ಕಚೇರಿಯನ್ನು ತೆರೆಯಲಾಗಿದೆ. ನಮ್ಮ ಮೈಸೂರಿನವರೇ ಆಗಿರುವಂತಹ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿದ್ದ ಸೋಮಶೇಖರ್ ಅವರು ಮತ್ತು ಮೈಸೂರು ಚಾಮರಾಜನಗರದ ಉಸ್ತುವಾರಿ ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್ ಅವರು, ಹಾಗೆಯೇ ಮೈಸೂರು ನಗರ ಮತ್ತು ಗ್ರಾಮೀಣದ ಅಧ್ಯಕ್ಷರಾಗಿರುವಂತಹ ನಾಗೇಂದ್ರ ಮತ್ತು ರವೀಂದ್ರ ಮತ್ತಿತರ ಎಲ್ಲರ ಸಹಭಾಗಿತ್ವದಲ್ಲಿ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕಚೇರಿಯಾಗಿದೆ. ಇಲ್ಲಿ ಈ ಕಚೇರಿಯ ಮೂಲಕ ಮೈಸೂರು ಮತ್ತು ಮೈಸೂರು ಜಿಲ್ಲೆಯ ಸದ್ಯ ಚಾಮರಾಜನಗರದ ಜಿಲ್ಲೆಯವರು ಸೇರಿದಂತೆ ಕೆಲವೊಂದಷ್ಟು ಜನಪರ ವಿಚಾರಗಳಿಗೆ ಅದಕ್ಕೆ ಬೇಕಾದಂತಹ ಒಂದಷ್ಟು ಹೋರಾಡೋದಕ್ಕೆ ಬೇಕಾದಂತಹ ಕೆಲವು ಚಿಂತನೆಗಳು, ರೂಪರೇಷೆಗಳು, ಜೊತೆಗೆ ಈ ಒಂದು ಕಚೇರಿಯಲ್ಲಿ ನಡೀಬೇಕಾದಂಥ ಪ್ರಿಂಟರ್ ಇವೆಲ್ಲ ಇಟ್ಕೊಂಡು ಪತ್ರ ವ್ಯವಹಾರಗಳು ಮಾಡೋದು, ಸಭೆಗಳನ್ನು ಮಾಡುವಂಥದ್ದು, ಆಂತರಿಕ ಸಭೆಗಳು ಇವೆಲ್ಲ ಮಾಡೋದಕ್ಕೆ ಕಚೇರಿಯನ್ನು ಸದ್ಬಳಕೆ ಮಾಡಿಕೊಂಡು ಈ ಪರಿಸರದಲ್ಲಿ ಭಾಗದಲ್ಲಿರುವಂತಹ ಬಡವರಿಗೆ, ದುರ್ಬಲರಿಗೆ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಯಾವುದೋ ಒಂದು ಸರ್ಕಾರದ ಸೌಲಭ್ಯ ಇರ್ಬೋದು ಅದನ್ನ ಕೊಡಿಸೋದಕ್ಕೂ ಇಲ್ಲೇ ನಮ್ಮ ಕಚೇರಿಯಲ್ಲಿ ಇಂಟರ್ನೆಟ್ ವ್ಯವಸ್ಥೆ ಇರುತ್ತೆ. ಅದನ್ನೆಲ್ಲ ಮಾಡಿ ಜನರಿಗೆ ದನಿಯಾಗಿ, ಜನರಿಗೆ ಕಿವಿಯಾಗಿ ಅನ್ನುವಂಥ ಒಂದು ನನ್ನ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಕಚೇರಿಯಲ್ಲಿ ಉದ್ಘಾಟನೆ ಮಾಡಿದ್ದೇನೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಣ ಇಟ್ಕೊಂಡು ಬಂದು ಯಾವುದೋ ಅಡಬಿಟ್ಟು ದುಡ್ಡು ಅಂತಾರಲ್ವಾ, ಮೋಸದ್ದು, ಕಮಿಷನ್ದು, ಜನರಿಗೆ ಲೂಟಿ ಮಾಡಿರುವಂಥ ದುಡ್ಡು ಇಟ್ಕೊಂಡು ಬಂದು ಚುನಾವಣೆ ನಡೆಸ್ತಾ ಇಲ್ಲ. ನಾವು ಜನರ ಸಹಭಾಗಿತ್ವದಲ್ಲೇ ಚುನಾವಣೆಗಳನ್ನು ನಡೆಸ್ತಾ ಬಂದಿದ್ದೀವಿ. 2019ರಲ್ಲಿ ಪಕ್ಷ ಏನು ಅಧಿಕೃತವಾಗಿ ನೋಂದಣಿ ಆಗೋದಕ್ಕೆ 2 ತಿಂಗಳ ಮೊದಲೇನೆ ನಾವು ರಾಜ್ಯಾದ್ಯಂತ 12 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಸ್ತಾವಿತ ಪಕ್ಷದಿಂದ ಅಭ್ಯರ್ಥಿಗಳು ಹಾಕಿದ್ವಿ. ಅದಾದ ನಂತರ 2023 ಸಾರ್ವತ್ರಿಕ ಚುನಾವಣೆಯಲ್ಲಿ 195 ಕ್ಷೇತ್ರಗಳು ಹಾಕಿದ್ವಿ. 2024ರ ಲೋಕಸಭಾ ಚುನಾವಣೆಯಲ್ಲಿ 28 ಕ್ಷೇತ್ರಗಳು ಹಾಕಿದ್ವಿ. ಹಲವಾರು ಕಡೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಈಗಾಗಲೇ ನಮ್ಮವರು ಹಲವಾರು ಸಂದರ್ಭಗಳಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಇವತ್ತಿಗೆ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಒಬ್ಬರು, ಇಬ್ಬರು, 10, 50, 100 ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ನಿಂತ್ಕೊಳ್ಳೋದಕ್ಕೆ ನಮ್ಮ ಪಕ್ಷದ ಸೈನಿಕರು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ, ರೆಡಿ ಇದ್ದಾರೆ. ಎಲ್ಲರಿಗಿಂತ ಮುಖ್ಯವಾಗಿ ಇದ್ದಾರೆ. ಅದೇ ರೀತಿಯಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ವಿಚಾರವಾಗಿರ್ಬೋದು, ಮೈಸೂರು ಮಹಾನಗರ ಪಾಲಿಕೆ, ದಾವಣಗೆರೆ, ಧಾರವಾಡ, ಈಗೆಲ್ಲ ಎಲ್ಲೆಲ್ಲಿ ಏನೇನು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರಬೇಕಾಗಿದೆಯೋ ಅಲ್ಲೆಲ್ಲ ಕಡೆನೂ ಇವಾಗ ಪಕ್ಷದ ಸಂಘಟನೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಮೈಸೂರಿನಲ್ಲೂ ಚೆನ್ನಾಗಿ ನಡೀತಾ ಇದೆ. ಆದ್ರೆ ಆಗುತ್ತಾ ಈ ಸಮಾಜವಾದಿ, ವಿಚಾರವಾದಿ, ಏನು ಪ್ರಜಾಪ್ರಭುತ್ವವಾದಿ ಅಂತ ಹೇಳ್ಕೊಳ್ಳುವಂತಹ ಈ ಸಿದ್ದರಾಮಯ್ಯ 2 ವರ್ಷ ಆಯ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ. 5 ವರ್ಷಗಳಿಂದ ಏನು ಅವರು ಸಹ ಆಕ್ಚುಲಿ ಅವ್ರ ಸಂಪುಟದಲ್ಲಿ ಇದ್ರೋ ಇಲ್ವೋ ಗೊತ್ತಿಲ್ಲ, ನಜೀರ್ ಸಾಬ್ರು ಮಾಡಿದಾಗ 85-86ರಲ್ಲಿ ಗ್ರಾಮ ಪಂಚಾಯತಿ ಇದು ಅಧಿಕಾರ ವಿಕೇಂದ್ರೀಕರಣ ಮಾಡಿದಾಗ ಅಂತಹ ಒಂದು ಪಕ್ಷದಲ್ಲಿದ್ದು, ಮತ್ತೆ ಇವತ್ತಿರುವಂತಹ ಅವರ ಪಕ್ಷದಲ್ಲಿ ಆಗ ಪ್ರಧಾನಮಂತ್ರಿ ಆಗಿದ್ದಂತ ರಾಜೀವ್ ಗಾಂಧಿ ಅವರು ಅಧಿಕಾರ ವಿಕೇಂದ್ರೀಕರಣಕ್ಕಾಗ್ತಂತ ಗ್ರಾಮ ಸ್ವರಾಜ್ಯ ಅಥವಾ ಗ್ರಾಮ ಪಂಚಾಯತಿ ಚುನಾವಣೆಗಳನ್ನ 2 ವರ್ಷ ಆಯ್ತು ಇವರು ಮುಖ್ಯಮಂತ್ರಿಯಾಗಿ. ಇವರ ಯೋಗ್ಯತೆಗೆ ಇವತ್ತಿಗೂ ಮಾಡಕ್ಕಾಗಿಲ್ಲ. 5 ವರ್ಷ ಆಯ್ತು ಬಿಜೆಪಿ ಚುನಾವಣೆ ಆಗಿ. ಆ ಖದೀಮರು ಬಿಜೆಪಿ ಅವರು 3 ವರ್ಷ ಅದನ್ನ ಮುಂದೆ ತಳಿದ್ರು. ಈ ಕಾಂಗ್ರೆಸ್ನ ಖದೀಮರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ 2 ವರ್ಷ ಮುಂದೆ ತಳ್ತಾ ಇದ್ದಾರೆ. 5 ವರ್ಷ ಆಯ್ತು. ಮೈಸೂರು ಇಂತಹ ಏನು ಇವತ್ತು ಇಲ್ಲಿರುವಂತಹ ಅನೇಕ ವಿಚಾರವಾದಿಗಳು, ಸಾಹಿತಿಗಳು ಅಂದ್ಕೊಳ್ಳುವಂತವ್ರು ಸಿದ್ದರಾಮಯ್ಯನವರಿಗೆ ಏನು ತುತ್ತೂರಿಗಳಾಗಿ ಹೊಗಳ್ತಾ ಇದ್ದಾರೆ. ಆದ್ರೆ ಅಧಿಕಾರ ವಿಕೇಂದ್ರೀಕರಣದಲ್ಲಿ ಪ್ರಜಾಪ್ರಭುತ್ವದ ಬೇರು ಮಟ್ಟದಲ್ಲಿ ಪ್ರಜಾಪ್ರಭುತ್ವವನ್ನು ಬಲಗೊಳಿಸಬೇಕು ಅಂದ್ರೆ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಆಗಬೇಕು. ಯಾಕೆ ಮಾಡಿಲ್ಲ ಅಂತ ಕೇಳುವಂತ ಯೋಗ್ಯತೆ, ದಮ್ಮು ಈ ಸಿದ್ದರಾಮಯ್ಯನವರ ಅಂತರಂಗ ಮಿತ್ರರಿಗೆ, ಆಪ್ತರಿಗೆ ಇಲ್ಲ. ಹಾಗಾಗಿ ಇದು ಚುನಾವಣೆ ಆಗುತ್ತೆ ಅಂತ ಅನಿಸಿಲ್ಲ. ಆದ್ರೆ ನಾವಂತೂ ಸಿದ್ಧವಾಗ್ತೀವಿ. ಸರ್, ಈಗ ಮುಂದಿನ ದಿನಗಳಲ್ಲಿ ಸಿಎಂ ಕುರ್ಚಿಗೆ ಸ್ವಲ್ಪ ಒಂದಷ್ಟು ಧಕ್ಕೆ ಬರುವಂತ ಸಾಧ್ಯತೆ ಇದೆ ಅಂತ ಸಿಎಂ ಬದಲಾವಣೆ ವಿಚಾರ ಚರ್ಚೆಗೆ ಆಗ್ತಾ ಇದೆ. ನೋಡಿ, ಒಬ್ಬ ಖದೀಮ ಹೋಗಿ ಇನ್ನೊಬ್ಬ ಖದೀಮ ಬರ್ತಾರೆ, ಒಬ್ಬ ಜನದ್ರೋಹಿ ಹೋಗಿ ಇನ್ನೊಬ್ಬ ಜನದ್ರೋಹಿ ಬರ್ತಾನೆ. ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿನೇ ಇವತ್ತು ಚುನಾವಣೆಗಳು, ರಾಜಕಾರಣಗಳು ಹೇಗಾಗಿದೆ ಅಂದ್ರೆ ಆಟಗಾರರು ಬದಲಾಗ್ತಾ ಇದ್ದಾರೆ, ಆಟದ ನಿಯಮಗಳು ಬದಲಾಗ್ತಾ ಇಲ್ಲ. ಯಡಿಯೂರಪ್ಪ ಪರಮಭ್ರಷ್ಟ. ಯಡಿಯೂರಪ್ಪನವರ ಹೆಸರು ಅವ್ರ ಮಕ್ಕಳೇ ಸೈನ್ ಮಾಡ್ತಾ ಇದ್ರು ಅಕ್ರಮಗಳಿಗೆ. ಅವರ ಬದಲಿಗೆ ಬಂದಂತ ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ, ಅವರ ಪರವಾಗಿ ಅವ್ರ ಮಗ ಬಾಂಬೆನಲ್ಲಿ ಕೂತ್ಕೊಂಡು ಈ ವ್ಯವಹಾರಗಳನ್ನ ಮಾಡ್ತಾ ಇದ್ರು ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಅವ್ರ ಜಾಗಕ್ಕೆ ಬಂದಂತ ಸಿದ್ದರಾಮಯ್ಯಗೆ ಮಗ ಸೀಟ್ ಕೊಟ್ಟ ಅಂತೇಳಿ ಇವತ್ತು ಮಗನನ್ನ ಏನು ಸಮಾಜವಾದಿ ನನ್ನ ಚುನಾವಣೆ 2013ರಲ್ಲಿ ನೀವು ಮೈಸೂರಿನ ಮಾಧ್ಯಮ ಮಿತ್ರರು ತಿಳ್ಕೊಳ್ಬೇಕು. 2013ರಲ್ಲಿ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ ಏನು, ಇದು ನನ್ನ ಕೊನೆಯ ಚುನಾವಣೆ. 2018ಕ್ಕೂ ಕೊನೆ ಚುನಾವಣೆ ಆಗ್ಲಿಲ್ಲ, 2023ಕ್ಕೂ ಕೊನೆ ಚುನಾವಣೆ ಆಗ್ಲಿಲ್ಲ. ಅದ್ರ ಮಧ್ಯದಲ್ಲಿ ಮಗನಿಗೆ ಯಾವ್ದೋ ಇನ್ನೆಲ್ಲೋ ಹೋಗಿ ಆಗ ಪ್ರಧಾನ ಮುಖ್ಯಮಂತ್ರಿ ಆಗಿದ್ದಾಗ್ಲೇನೆ ಅವಮಾನ ಆಯ್ತು, ಚಾಮುಂಡೇಶ್ವರಲ್ಲಿ ಸಲಕ್ ಆಗ್ಬಾರ್ದು ಅಂತೇಳಿ ಮಗನ ಖಾಲಿ ಮಾಡಿಸಿ ವರ್ಣದಲ್ಲಿ ನಿಲ್ಲಿಸಿ ಮಗನ ತಗೊಂಡು ಬಂದು ಇವಾಗ MLC ಮಾಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಜಾಗಕ್ಕೆ ಇನ್ನೊಬ್ಬ ಅಯೋಗ್ಯ ಬರ್ತಾನೆ. ಯಾವ ಅಯೋಗ್ಯ ಗೊತ್ತಿಲ್ಲ ನಮಗೆ, ಬರ್ಬೋದು. ಯಾಕಂದ್ರೆ
ಇದೆಲ್ಲ ಯಾವುದು ಶಾಶ್ವತ ಅಲ್ವಲ್ಲ, ಬರಬಹುದು, ಏನೂ ಬದಲಾಗಲ್ಲ. ಜನ ಎಲ್ಲಿ ತನಕ ಹಣಕ್ಕೆ ಹಿಂಡಕ್ಕೆ ಜಾತಿನ ನೋಡ್ಕೊಂಡು ಪರ್ಯಾಯವನ್ನ ಬೆಂಬಲಿಸದೆ ಈ ಪರಮಭ್ರಷ್ಟ JDS ಕಾಂಗ್ರೆಸ್ BJP ಜೊತೆ ನಿಂತಾ ಇರ್ತಾರೋ, ಅವ್ರು ಬೆಂಬಲಿಸ್ತಾರೋ, ಅಲ್ಲಿ ತನಕ ಮುಖ್ಯಮಂತ್ರಿ ಹೆಸರು ಬದಲಾಗುತ್ತೆ. ಮುಖ್ಯಮಂತ್ರಿ ಕಚೇರಿಯಲ್ಲಿ ಅಥವಾ ಸರ್ಕಾರದಲ್ಲಿ ಆಡಳಿತದಲ್ಲಿ ನಡೆಯುವಂತ ಏನೇನು ಅಯೋಗ್ಯ ಜನವಿರೋಧಿ ಧೋರಣೆಗಳು ಕೆಲಸಗಳು ಇರುತ್ತೋ ಪಾಲಿಸಿಗಳು ಅವೇ ಕಂಟಿನ್ಯೂ ಆಗುತ್ತೆ. ಪಕ್ಷ ಸುಮ್ಮನೆ JCB ಸುಮ್ಮನೆ ಆ ಮೂರು ಪಕ್ಷಗಳು. ಇವತ್ತು ಸಿದ್ದರಾಮಯ್ಯ ಯಾವ ಪಕ್ಷದಲ್ಲಿದ್ದವರು?